ನಮಸ್ತೆ. ಟಿಕ್ ಟಿಕ್ ಗಡಿಯಾರ ನೋಡಿ ಒಮ್ಮೆ ಯಾವಾಗಲೂ ನಡೀತಾನೆ ಇರುತ್ತೆ. ಇದರಿಂದ ನಾವು ಏನನ್ನ ತಿಳ್ಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ನಾವು ಮುಂದೆ ಸಾಕ್ತಾನೆ ಇರಬೇಕು. ಏಕೆಂದ್ರೆ ಮುಂದೆ ಒಂದು ಉತ್ತಮವಾದ ದಾರಿ ಇದ್ದೇ ಇರುತ್ತದೆ. ರಾತ್ರಿ ಆದ್ಮೇಲೆ ಬೆಳಗ್ಗೆ ಆಗ್ಲೇಬೇಕು ಅಲ್ವಾ? ಕಷ್ಟಗಳು ಮುಗಿದ ಮೇಲೆ ಸುಖ ಬಂದೇ ಬರುತ್ತದೆ. ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ವಿಶೇಷವಾದ ಮಾಹಿತಿಯನ್ನು ನೀಡಲಿದ್ದೇವೆ. ಹೌದು ಸ್ನೇಹಿತರೆ, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂತಹ ವಿಶೇಷ ಪದಾರ್ಥಗಳಲ್ಲಿ ಒಂದಾದ ದಾಲ್ಚಿನ್ನಿ ಅಂದರೆ ಚಕ್ಕೆ ಅಂತ ಹೇಳುವಂತಹ ಈ ಒಂದು ಪದಾರ್ಥದ ಉಪಯೋಗದ ಬಗ್ಗೆ ಇವತ್ತಿನ ದಿನ ಹೇಳಲಿದ್ದೇವೆ. ಹೌದು, ಇದು ಕೇವಲ ಅಡುಗೆ ಮನೆಗೆ ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಇರುವಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಇದನ್ನು ಉಪಯೋಗಿಸಬಹುದು. ಈ ದಾಲ್ಚಿನ್ನಿಯ ಪುಡಿಯನ್ನು ನಾವು ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಗೆ ಪರಿಹಾರವಾಗಿ ಬಳಸಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ನೋಡುತ್ತಿದ್ದೀರಿ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ದಾಲ್ಚಿನ್ನಿಯು ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ರೀತಿಯಾಗಿ ಉಪಯೋಗವನ್ನು ನೀಡುತ್ತದೆ. ಆಶ್ಚರ್ಯಕರವಾದಂತಹ ಫಲಿತಾಂಶದೊಂದಿಗೆ ನಿಮ್ಮಲ್ಲಿ ಅಚ್ಚರಿಯನ್ನು ಮೂಡಿಸುತ್ತದೆ. ಹೌದು, ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ ಹೇಳುವಂತೆ ಪರಿಮಳಯುಕ್ತ ವಸ್ತುಗಳು ಎಂದರೆ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ. ಹೌದು, ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತುಗಳಲ್ಲಿ ಈ ದಾಲ್ಚಿನ್ನಿಯು ಕೂಡ ಒಂದಾಗಿದೆ. ಹೌದು, ಇದನ್ನು ನಾವು ವಿವಿಧ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಶುಕ್ರನ ಒಂದು ಪ್ರಭಾವ ಹೆಚ್ಚಾಗುತ್ತೆ ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ. ಹಾಗೂ ಸರಳವಾಗಿ ಹೇಳುವುದಾದರೆ ನಮ್ಮ ಜೀವನದಲ್ಲಿ ಗ್ರಹಗಳು ಅಗಾಧವಾದ ಪ್ರಭಾವವನ್ನು ಬೀರುತ್ತದೆ. ಇದು ಮನುಷ್ಯನನ್ನು ಉತ್ತಮ ಸ್ಥಾನಕ್ಕೆ ಹಾಗೂ ಕೆಲವೊಮ್ಮೆ ನೀಚ ಸ್ಥಾನಕ್ಕೆ ಅಂದರೆ ಕಷ್ಟ ಸಂಕಷ್ಟವನ್ನು ಎದುರಿಸುವಂತೆ ಮಾಡುತ್ತದೆ. ಉದಾಹರಣೆಗೆ, ಸೂರ್ಯ ಉತ್ತಮನಾಗಿದ್ದಾಗ ಒಬ್ಬ ವ್ಯಕ್ತಿಯು ಜಾತಕದಲ್ಲಿ ಅಂದರೆ ಆತ ಖಂಡಿತ ಲಕ್ಕಿಯೆಸ್ಟ್ ಆಗಿರುತ್ತಾನೆ. ಹಾಗೂ ಚಂದ್ರನ ಸ್ಥಾನ ಚೆನ್ನಾಗಿದ್ದರೆ ಆತ ಭಾಗ್ಯಶಾಲಿಯು, ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟ ತೊಂದರೆಗಳನ್ನು ಎದುರಿಸುವಂತಹ ವ್ಯಕ್ತಿಯಾಗಿರುತ್ತಾನೆ. ಹಾಗೂ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಬೃಹಸ್ಪತಿ ಚೆನ್ನಾಗಿದ್ದರೆ ಅವರನ್ನು ಜನರು ತುಂಬಾ ಇಷ್ಟಪಡ್ತಾರೆ ಹಾಗೂ ಇವರು ಯಾರ ಮೇಲೂ ಕೂಡ ಅವಲಂಬಿತರಾಗಿರುವುದಿಲ್ಲ. ಇವತ್ತಿನ ದಿನ ನಾವು ಹೇಳಲಿರುವ ಈ ಉಪಾಯ ಕೂಡ ಈ ಒಂದು ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ದಾಲ್ಚಿನ್ನಿಯು ಕೂಡ ಶುಕ್ರ ಮತ್ತು ಮಂಗಳನ ಗ್ರಹಕ್ಕೆ ಸಂಬಂಧಪಟ್ಟಿದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ದಾಲ್ಚಿನ್ನಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಶುಕ್ರನ ಪ್ರಭಾವ ಹೆಚ್ಚಾಗುತ್ತಾ ಹೋಗುತ್ತದೆ. ಆದ್ದರಿಂದ ನಾವು ಹೇಳಲಿರುವ ಈ ಉಪಾಯಗಳನ್ನು ನೀವು ಮಾಡುವುದರಿಂದ ಶುಕ್ರನ ಸ್ಥಾನ ಬಲಗೊಂಡು ಜೀವನದಲ್ಲಿ ಶುಕ್ರ ದೆಸೆ ಆರಂಭವಾಗುತ್ತದೆ. ಐಶ್ವರ್ಯ ಸಂಪತ್ತು ಅಷ್ಟೇ ಅಲ್ಲದೆ ಕೋಟ್ಯಾಧೀಶರು ಹಾಗೂ ಲಕ್ಷಾಧೀಶರು ಆಗುವಂತಹ ಯೋಗವೂ ಕೂಡ ಬರಬಹುದು. ದಾಲ್ಚಿನ್ನಿಯನ್ನು ಲಕ್ಷ್ಮಿ ಆಕರ್ಷಣೆಯ ಒಂದು ವಸ್ತುವಾಗಿ ವಿವಿಧ ರೀತಿಯಲ್ಲಿ ಬಳಕೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಇದು ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಉತ್ತಮವಾದದ್ದು. ಇಂಥ ದಾಲ್ಚಿನ್ನಿಯನ್ನು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಅಥವಾ ಹಣದ ಹರಿವು ಹೆಚ್ಚಾಗಲು, ಇಲ್ಲ ಅಂದರೆ ಸಾಲದ ಸಮಸ್ಯೆ ಅಥವಾ ಇತರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಔಷಧಿಯಂತೆ ಕೆಲಸ ಮಾಡಬಲ್ಲದು. ಹೌದು, ಮೊದಲನೆಯದಾಗಿ ಈ ದಾಲ್ಚಿನ್ನಿಯನ್ನು ನಾವು ಬಳಸುವುದರಿಂದ ಉತ್ತಮವಾದಂಥ ಫಲಿತಾಂಶಗಳು ಹಾಗೂ ಶೀಘ್ರವಾದಂಥ ಫಲಿತಾಂಶಗಳನ್ನು ಪಡೆಯಬಹುದು. ಮೊದಲನೆಯದಾಗಿ ನೋಡುವುದಾದರೆ ಈ ದಾಲ್ಚಿನ್ನಿಯನ್ನು ಪ್ರತಿ ತಿಂಗಳ 1ನೇ ತಾರೀಕು ಅಥವಾ 15ನೇ ತಾರೀಕಿನ ದಿನದಂದು, ಸಾಧ್ಯವಿಲ್ಲವೆಂದರೆ ಪ್ರತಿ ಶುಕ್ರವಾರ ಈ ಒಂದು ಉಪಾಯವನ್ನು ನೀವು ಮಾಡಬಹುದು. ಈ ಒಂದು ಉಪಾಯವನ್ನು ಮಾಡುವುದರಿಂದ ಪ್ರಾಸ್ಪರಿಟಿ ಅಥವಾ ಸಂಪತ್ತಿನ ಆಗಮನವಾಗುತ್ತದೆ. ಏಕೆಂದರೆ ಶುಕ್ರವಾರ ದಿನವೆಂದರೆ ಸಂಪತ್ತಿನ ಆಗಮನವೆಂದು ಹೇಳಲಾಗುತ್ತದೆ. ಹಾಗೂ ಇದನ್ನು ಮಾಡುವುದರ ಬಗ್ಗೆ ನೋಡುವುದಾದರೆ ನಿಮ್ಮ ಬಲಗೈನಲ್ಲಿ ಸ್ವಲ್ಪ ಚಕ್ಕೆ ಪುಡಿಯನ್ನು ತೆಗೆದುಕೊಳ್ಳಿ ಹಾಗೂ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಅಂದರೆ ಎಂಟ್ರೆನ್ಸ್ನಲ್ಲಿ ನಿಂತು ಇದನ್ನು ಒಮ್ಮೆ ಬ್ಲೋ ಮಾಡಬೇಕು, ಅಂದರೆ ಹೂಬಬೇಕು. ಹಾಗೂ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗಿದೆ ಅಂತ ನೀವು ಭಾವಿಸಬೇಕು. ನಂತರ ನೀವು ಈ ಒಂದು ಅನುಭವವನ್ನು ಅನುಭವಿಸಿದ ಮೇಲೆ ಇದರಿಂದ ಧನ ಆಗಮನವಾಗುವುದು ಹಾಗೂ ಇದರಿಂದ ಧನಾತ್ಮಕ ಶಕ್ತಿಯು ಪ್ರವೇಶವಾಗುವುದು, ಸಂಪತ್ತು ಸಮೃದ್ಧಿಯ ಪ್ರವೇಶವಾಗುವುದು. ಅತ್ಯಂತ ಸರಳವಾಗಿರುವಂತಹ ಈ ಒಂದು ಉಪಾಯವನ್ನು ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳು ನಿಮ್ಮ ಮನೆಯ ಬಾಗಿಲಿಗೆ ಬರುವುದು. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಸ್ವಲ್ಪ ದಾಲ್ಚಿನ್ನಿಯ ಪೌಡರನ್ನು ತೆಗೆದುಕೊಂಡು ನಿಮ್ಮ ಎಡಗೈನ ಶುಕ್ರನ ಸ್ಥಾನದಲ್ಲಿ ಅಂದರೆ ಹೆಬ್ಬೆರಳಿನ ಕೆಳಗೆ ಇರುವಂತಹ ಜಾಗದಲ್ಲಿ ಈ ಒಂದು ದಾಲ್ಚಿನ್ನಿ ಪೌಡರನ್ನು ಹಚ್ಚಿ ಅದಕ್ಕೆ ಸ್ವಲ್ಪ ರಬ್ ಮಾಡಬೇಕು, ಅಂದರೆ ಸ್ವಲ್ಪ ತಿಕ್ಕಬೇಕು. ಹಾಗೂ ಓಂ ಭಾರ್ಗವಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು.
ಇದು ಶುಕ್ರನನ್ನು ಬಲಗೊಳಿಸಿ ನಿಮ್ಮತ್ತ ಸಂಪತ್ತು ಮತ್ತು ತಕ್ಷಣ ಹಣದ ಅವಶ್ಯಕತೆ ಇದ್ದರೆ ಇದನ್ನು ಮಾಡಬಹುದು. ಇದರಿಂದ ಅತ್ಯಂತ ಪವರ್ಫುಲ್ ಆಗಿರುವಂತಹ ಈ ರೆಮಿಡಿಯನ್ನು ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅತ್ಯಂತ ಉತ್ತಮವಾದಂತಹ ಫಲಿತಾಂಶಗಳನ್ನು ನೀವು ನೋಡಬಹುದು, ಯಶಸ್ಸನ್ನು ನೋಡಬಹುದು. ಅಷ್ಟೇ ಅಲ್ಲದೆ ಅತ್ಯಂತ ಪವರ್ಫುಲ್ ಆಗಿರುವ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ 21 ಬಾರಿ ಪಠಿಸಿ ಈ ಒಂದು ಉಪಾಯವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಇಷ್ಟಾರ್ಥಗಳು ಈಡೇರಿಕೆ ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ಸಾಮಾಜಿಕವಾಗಿ ಮನ್ನಣೆ, ಗೌರವ ದೊರೆಯುತ್ತಾ ಹೋಗುತ್ತದೆ. ನಂತರ ಈ ಒಂದು ಉಪಾಯವನ್ನು ಬೆಳಗ್ಗೆ ಅಥವಾ ಸಂಜೆ ಯಾವಾಗಲಾದರೂ 5 ನಿಮಿಷಗಳ ಕಾಲ ಮಾಡಿದರೆ ಸಾಕು, ನಿಮ್ಮ ಸಮಸ್ಯೆ ಪರಿಹಾರವಾಗಲು ಸಹಾಯಕವಾಗುತ್ತದೆ. ಹಾಗೂ ನಂತರ ನೋಡುವುದಾದರೆ ಈ ದಾಲ್ಚಿನ್ನಿಯ ಪೌಡರನ್ನು ನೀವು ಪ್ರತಿದಿನ ಅಥವಾ ಶುಕ್ರವಾರ ತಪ್ಪದೇ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಈ ಪೌಡರನ್ನು ತೆಗೆದುಕೊಂಡು ಅದನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಶುಕ್ರನ ಬಲ ಹೆಚ್ಚಾಗಿ ನಿಮ್ಮಲ್ಲಿ ಪಾಸಿಟಿವಿಟಿ ಶಕ್ತಿಯು ಹರಿದಾಡುತ್ತದೆ ಹಾಗೂ ನಿಮ್ಮಲ್ಲಿ ಒಂದು ಆಕರ್ಷಣೀಯ ಭಾವ ಉಂಟಾಗುತ್ತದೆ ಹಾಗೂ ನಿಮ್ಮ ಗುರಿ, ನಿಮ್ಮ ಬಯಕೆಗಳನ್ನು ಮುಟ್ಟಲು ಅತ್ಯಂತ ಸಹಾಯಕ್ಕೆ ಬರುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳ ಜೊತೆಗೆ ನಿಮ್ಮ ಜೀವನದಲ್ಲಿ ಖುಷಿ, ಸಂಪತ್ತು, ನೆಮ್ಮದಿ ಹರಿದಾಡುತ್ತದೆ. ಈ ಒಂದು ದಾಲ್ಚಿನ್ನಿಯ ಪುಡಿಯನ್ನು ಸ್ನಾನದ ನೀರಿಗೆ ಹಾಕಿ ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಎಲ್ಲ ರೀತಿಯ ಗುರಿಯನ್ನು ಮುಟ್ಟಬಹುದು ಹಾಗೂ ಎಲ್ಲ ರೀತಿಯಿಂದಲೂ ಹಣದ ಹರಿವು ಹೆಚ್ಚಾಗಿ ನಿಮ್ಮ ಆರ್ಥಿಕ ಸಮಸ್ಯೆಯಿಂದ ನೀವು ತಕ್ಷಣವೇ ಹೊರಬರಬಹುದು. ಅತ್ಯಂತ ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ನೀಡುವ ಈ ಉಪಾಯಗಳನ್ನು ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅಗಾಧವಾದ ಬದಲಾವಣೆಯನ್ನು ನಿಜವಾಗಿಯೂ ಕಾಣಬಹುದು. ಅತ್ಯಂತ ಸರಳ, ಸುಲಭ ಮಾಹಿತಿಯನ್ನು ನೀಡುವಂತಹ ನಮ್ಮ ಚಾನಲನ್ನು ತಪ್ಪದೇ ಒಮ್ಮೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು.